ಗೊತ್ತಿಲ್ಲ, ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ರಾಜೀನಾಮೆ ಕೊಡ್ತಾರಂತ. ಯಾವ ಸಮುದಾಯ ಟಾರ್ಗೆಟ್ ಆಗ್ತಿರಲ್ಲ? ಅವ್ರೇನು ಕೇಳುವಂಥ ಅವ್ರಿಗೆ ಹಕ್ಕಿದೆ, ಕೇಳ್ತಿದ್ದಾರೆ. ನಾವಿಲ್ಲ ಅನ್ನೋ ಹಕ್ಕು ನಮಗಿದೆ, ನಾವು ಅದು ಮಾಡ್ತಾ ಇದ್ದೀವಿ ಅಷ್ಟೆಲ್ಲ. ಇಲ್ಲ, ಅದು ನಮ್ಮ ಪಕ್ಷದ ಮೊನ್ನೆ ಹೇಳೇನ್ರಿ, ನಮ್ಮ ಪಕ್ಷದ ಸರ್ಕಾರ ಇದೆ, ನಮ್ಮ ಪಕ್ಷ ಇದೆ, ಅದಕ್ಕೆ ಅವ್ರು ಅದಕ್ಕೆ ಉತ್ತರ ಕೊಡ್ತಾರೆ, ಡಿಪೆಂಡ್ ಮಾಡ್ಕೊತ ಅಂತ ಹೇಳಿದ್ದೀನಿ. ಈಗ ಅದು ಅಷ್ಟೇ ಹೇಳ್ಬೇಕಾರೆ. ಈಗ ನಮ್ಮ ಜೊತೆ ಅದು ಚರ್ಚೆ ಮಾಡಿಲ್ಲ. ಯಾರು ರಾಜ್ಯಪಾಲರ ಬಳಿ ಪ್ರಾಸಿಕ್ಯೂಷನ್ ಕೇಳಿದ್ದಾರೆ ಒಂದು ಕಡೆ, ಇನ್ನೊಂದು ಕಡೆ ಇಡಿ ಬೇಲ್ ಉಲ್ಲಂಘಿಸಿದ್ದಾರೆ ಅಂತೆಲ್ಲ ಅವರು ಬೇಲ್ ರದ್ದು ಮಾಡಲ್ಲ. ಅದು ಮುಂದೊಡಲ್ಲ, ಅದು ರದ್ದಾದ್ಮೇಲೆ ಸರ್ಕಾರಕ್ಕೂ ಕೂಡ ಮುಜುಗರ ಅಲ್ವಾ ಈ ಬೆಳವಣಿಗೆ? ಹೇಳಿಲ್ಲ. ಅದ್ರ ಬಗ್ಗೆ ಸರ್ಕಾರ ಇದೆ, CM ಇದ್ದಾರೆ, ಅಧ್ಯಕ್ಷ ಇದ್ದಾರೆ, ವರಿಷ್ಠರಿದ್ದಾರೆ. ಅವ್ರ ಹತ್ರ ಬಗ್ಗೆ ನೋಡ್ತಾರೆ. ನಾವೇನತ್ರ ಬಗ್ಗೆ ಹೇಳೋದು ಅವಶ್ಯಕತೆ ಇಲ್ಲ. ಅವ್ರು ಇದ್ದಾರೆ. ಅದನ್ನು ಬಿಜೆಪಿಯವರು ಇಚ್ಛಾದ ರಾಜಕೀಯವಾಗಿ ಲಾಭ ಪಡ್ಕೊಳ್ತಾ ಇದ್ದಾರೆ ಸರ್. ಇದು ನಮ್ಮ ಒಂದು ಪಕ್ಷಕ್ಕೂ ಕೂಡ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗ್ತಿದೆ. ಬಿಜೆಪಿಯವರು ರಾಜಕೀಯವಾಗಿ ಬಹಳಷ್ಟು ಲಾಭ ಪಡ್ಕೊಳ್ತಾರೆ. ಇದೇ ಒಂದು ಪ್ರಕಾರ ಸ್ವಾಭಾವಿಕ. ಅದೇನೇನು ಒಬ್ಬರ ಮಗ ಆರೋಪ ಮಾಡೋದಂತೆ ರಾಜಕೀಯದಲ್ಲಿ ಸ್ವಾಭಾವಿಕ. ಮಾಡ್ತಾರೆ, ಲಾಭ ಪಡ್ಲಿಕ್ಕೆ ನೀವು ಹೇಳಿದಂಗೆ ಪ್ರಯತ್ನ ಮಾಡ್ತಾರೆ. ಲಾಸ್ಟ್ ಟೈಮ್ ನಾವು ಕೊನೆಗಳಿಗೆ ನಾವು ಲಾಭ ಪಡೆದಿದ್ದೀವಿ. ಅದನ್ನೇ ಅವರು ಅನುಸರಿಸ್ತಾರೆ. 40% ಈ ಕೊನೆ ಬರ್ತಲ್ಲ, ಈಗ ಲಾಸ್ಟ್ ಪೀಕ್ ಅವರ್ಲ ರೀ. ಇನ್ನೊಂದು 1 ಇಯರ್ ಚುನಾವಣೆ ಸಮಸ್ಯೆಗಳು, ಇಲ್ಲದ ಸಮಸ್ಯೆಗಳೆಲ್ಲ ಈಗ ಹುಟ್ಟುಕೊಳ್ತಾವೆ. ಚಿಕ್ಕದಿದ್ರು ದೊಡ್ಡದಾಗ್ತಾವೆ. ಅವೆಲ್ಲ ಸ್ವಾಭಾವಿಕ. ಅದನ್ನೆಲ್ಲ ನಾವು ಎದುರಿಸ್ಬೇಕು. ಅದು ನನಗೆ ಗೊತ್ತೇ ಇಲ್ಲ. ಇನ್ನೂ ಕೊಡ್ತಾರೋ ಇಲ್ಲ, ಹೆಂಗೆ ಗೊತ್ತಿಲ್ಲ. ಎಲ್ಲಿ ನಾನು ಹೇಳೋಕ್ಕೆ ಆಗೋಲ್ಲ. ನನಗೆ ಗೊತ್ತೇ ಇಲ್ಲ ಅದು ಕೊಡ್ತಾರೋ ಇಲ್ಲೋ, ಯಾರು ಚರ್ಚೆ ಮಾಡಿದಾರೋ ಗೊತ್ತಿಲ್ಲ. ಅದನ್ನೇ ಹೇಳಿದೆ ಮೇಡಮ್, ಸರ್ಕಾರ ಇದೆ, ಪಕ್ಷ ಇದೆ, ಉತ್ತರ ಕೊಡ್ತಾ ಇದ್ದ, ಅದಕ್ಕೆ ಹೇಳ್ತಾ ಇದ್ದೀನಿ ನಾನು. ಆ ಸ್ಟೇಜಲ್ಲಿ ನಾವಿಲ್ಲ. ಅವ್ರು ನಮ್ಗಿಂತ ಮೇಲ್ಗಡೆ ಇದ್ದಾರೆ, ಅಧ್ಯಕ್ಷರು, CM, ವರಿಷ್ಠರು. ಅವ್ರು ಅದಕ್ಕೆ ಉತ್ತರ ಕೊಡ್ತಾರೆ. ಈಗ ನಮಗೆ ಕೊಡ್ಲಿಕ್ಕೆ ಉತ್ತರ ಇಲ್ಲ. ಈಗ ನಾಗೇಂದ್ರ ಬಗ್ಗೆ ನಮ್ಮ ಜೊತೆ ಏನೂ ಚರ್ಚೆ ಆಗಿಲ್ಲ. ಸೊ ಹೀಗಾಗಿ ಉತ್ತರ ಕೊಡಬೇಕಾದ್ದು ಸರ್ಕಾರ, ಮುಖ್ಯಮಂತ್ರಿ ಕೊಟ್ಟೇ ಕೊಡ್ತಾರೆ. ಆದರೆ ಚರ್ಚೆ ಆಗಿತ್ತು, ತಗೊಳ್ತೀವಿ ಅಂತ ಹೇಳಿದ್ರು. ಅವ್ರು ತಗೊಳ್ತೀವಿ, ಅವ್ರ ಮ್ಯಾಗೆ ಯಾವುದೇ ಲೋಕಾಯುಕ್ತ ಕ್ಲೀನ್ ಚೀಟ್ ಕೊಟ್ಟಿದೆ, ಅವ್ರು ತಗೊಳ್ತೀವಿ ಅಂದರು. ತಗೊಳ್ತೀವಿ, ಅವ್ರನ್ನ ಮಾಡ್ತೀವಿ ಅಂತ ಹೇಳಿದ್ರು. ಚರ್ಚೆ ಆಗಿದೆ. ಈಗ CM ಮಾತು ಹೇಳ್ತಿದ್ದಾರೆ, ರಾಜೀನಾಮೆ ಕೊಡಬೇಕು ಅನ್ನೋ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಅಂತ ಒಂದು ಮಾಹಿತಿ ಬಂದಿದೆ. CM ಹೇಳ್ತಾ ಇದ್ದಾರೆ, ಇದು ಪಕ್ಷದ ಶಿಸ್ತಿನ ಸಿಪಾಯಿಗಳು ಯಾರಾದ್ರು ಅಂತ. ಅಂದ್ರೆ ಅದೆಲ್ಲ ಸುಳ್ಳು ಅಂತ ಹೇಳ್ಬೋದಾಗಿತ್ತು. ಅವರು ರಾಜೀನಾಮೆ ಕೊಡೋರು ವಿಚಾರದವರು ಇಗ್ನೋರ್ ಕೂಡ ಮಾಡ್ತಾ ಇಲ್ಲ. ಅಂದ್ರೆ ಕೊಡ್ತಾರೆ ಅಂತ ಅರ್ಥನ? ಅದು ಹಿಂಗೆ ಸರ್? ಅವ್ರನ್ನೇ ಕೇಳ್ಬೇಕು. ನನಗೆ ನನಗೆ ನಮ್ಮ ಜೊತೆ ಚರ್ಚೆ ಮಾಡಿಲ್ಲ. ಅದು ಬಿಡೋದು ಅವ್ರಿಗೆ ವಿಚಾರ ಸಂಬಂಧ. ಅಧ್ಯಕ್ಷರಿಗೆ, CMಗೆ ಅವ್ರಿಗೇನು ಚರ್ಚೆ ನಮಗೆ ಗೊತ್ತಿಲ್ಲ. ಅದಕ್ಕೆ ಅವರೇ ವರಿಷ್ಠರು, ನಮ್ಗಿಂತ ಮೇಲಿದ್ದಾರೆ. ಸೂಕ್ತವಾಗಿ ಉತ್ತರ ಅವರಿಂದ ಸಿಗ್ತೈತೆ ನಿಮಗೆ. ಸಮುದಾಯ ದೊಡ್ಡ ನಾಯಕರು ನೀವು, ಅದಕ್ಕೆ ನಿಮ್ಮನ್ನು ಒಂದ್ಸರಿ ಕನ್ಸರ್ನ್ ಮಾಡೇ ಅಲ್ಲ, ಅದು ಇನ್ನೂ ಚರ್ಚೆ ಮಾಡಿಲ್ಲ. ನಮ್ಮ ಜೊತೆ ಚರ್ಚೆ ಮಾಡಿಲ್ಲ ಅದ್ರ ಬಗ್ಗೆ. ನಮ್ಮ ಶಾಸಕರೇ ಕೂಡ ಸ್ವಪಕ್ಷದಲ್ಲೂ ಕೂಡ ಅಸಮಾಧಾನ ಇದೆ. ತುಂಬ MLA ಕೂಡ ಹೇಳ್ತಾರೆ, ಕಳಂಕಿತರು ಕೂಡ ಅಗತ್ಯ ಇರಲಿಲ್ಲ, ಬೇರೆಯವ್ರಿಗೆ ಅವಕಾಶ ಮಾಡ್ಕೊಡ್ಬೇಕು. ಇಲ್ಲ, ಅದು ಈಗ ಮುಗಿದೋದದ್ದೆ ಅಲ್ಲ. ಈಗ ಮಂತ್ರಿ ಆಗಿದ್ದಾರೆ, ಈಗ ಅದು ಮುಗಿದೋದದ್ದೆ. ಈಗ ಮುಂದೆ ಹೆಂಗೆ ನಿಭಾಯಿಸೋದು ಅನ್ನೋದು ಅಷ್ಟೇ ಪಕ್ಷದ ತೀರ್ಮಾನ ಆಗ್ಬೇಕಷ್ಟೇ. ಮುಂದಿನ ಚುನಾವಣೆಗೆ ಇನ್ನೊಂದು 1.5 ವರ್ಷ ಅಷ್ಟೇ ಟೈಮ್ ಇರೋದು. ಆ ಸಮಯದಲ್ಲಿ ಇನ್ನೂ ಗೊಂದಲದಲ್ಲೇ ಇದೆ ಸರ್ಕಾರ. ಈಗ ಡೇ 1 CM ಆಗಬೇಕು ಸಿದ್ದರಾಮಯ್ಯ ಅವರು ಅಂತಾಗಿಂದನೂ ಗೊಂದಲನೇ ಶುರುವಾಗಿತ್ತು. ಈ ಕ್ಷಣದವರೆಗೂ ಗೊಂದಲ ಇದೆ. ಮುಂದಿನ ಚುನಾವಣೆ ಇವಾಗೇನು ಗೊಂದಲ ಇಲ್ಲ, ಈಗೇನು ಗೊಂದಲ ಇದೆ? ಎಫೆಕ್ಟ್ ಆಗ್ತಿದೆಯಲ್ಲ ಸರ್? ಗೊಂದಲ ಅಂತ ಆಗ್ತಾರೆ. ಮನೆ ಕೇಂದ್ರ ಸರ್ಕಾರದಾಗ ಆಗಿಲ್ಲ, ಅವ್ರದ್ದು ಆಯ್ತಲ್ಲ ಗೊಂದಲ. ಎಲ್ಲ ರಾಜಕೀಯ ಪಕ್ಷದಲ್ಲಿ ಇದೆಲ್ಲ ಸ್ವಾಭಾವಿಕ. ರಾಜೀನಾಮೆ ಕೊಡೋದು, ಮತ್ತೆ ತಗೊಳ್ಳೋದು. ಹಿಂದೆ ನಮ್ಮ ಜಾರ್ಜ್ ಅವ್ರು ಇದ್ದಾಗ ರಾಜೀನಾಮೆ ಕೊಟ್ಟರು, ಮತ್ತೆ ಅವರು ಎನ್ಕ್ವೈರಿ ಐತಿ, ಮತ್ತೆ ಬಂದರು. ಇನ್ನೊಬ್ರು ಯಾರೋ ರಾಜೀನಾಮೆ ಕೊಟ್ಟರು, ಮತ್ತೆ ವಾಪಸ್ ಬಂದರು. ಇದೆಲ್ಲ ಒಂದು ಸಿಸ್ಟಮ್ನಲ್ಲಿ ಇವೆಲ್ಲ ಸ್ವಾಭಾವಿಕ. ರಾಜಣ್ಣವ್ರ ಬದಲಾಗಿ ಎಷ್ಟು ಕಮಿಟಿ ಅಂತ ತೊಗೊಳಲ್ಲ. ನಮ್ಮ ಡಿಮಾಂಡ್ ಅಷ್ಟೇ ಇತ್ತಲ್ಲ, ಅವ್ರು ತೊಗೊಳೋದೆಲ್ಲ ಕಮಿಟಿ ಅವ್ರು ಕೊಡ್ರಿ. ಕಮಿಟಿ ಅವ್ರು 3 ಮಂದಿ ಕೊಟ್ಟಿದ್ದಾರೆ ಅಷ್ಟೇ.
ಸರ್ಕಾರ ಅದ್ರ ಬಗ್ಗೆ ನಮ್ಮ ಜೊತೆ ಚರ್ಚೆ ಆಗಿಲ್ಲ. ಮುಖ್ಯಮಂತ್ರಿಗಳು ಅಧ್ಯಕ್ಷರಿದ್ದಾರೆ, ಅದ್ರ ಬಗ್ಗೆ ಹೇಳ್ತಾರೆ, ಅವ್ರು ಹೇಳಬೇಕೀಗ.